ಚಿನ್ನಯ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧಾರದಲ್ಲಿ ಈಗಾಗಲೇ ಮಹೇಶ್ ತಿಮ್ರೋಡಿ ಸಹೋದರ ಮೋಹನ್ ಮನೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಎಂಟ್ರಿ ಪಡೆದಿದ್ದಾರೆ. ಸದ್ಯ ಎಸ್ಐಟಿ ಅಧಿಕಾರಿ ದಯಾಮ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಇದು. ಮೋಹನ್ ಕುಮಾರ್ ಮನೆ ಮೇಲೆ ಎಸ್ಐಟಿ ದಾಳಿ ನಡೆಸ್ತಾ ಇದೆ. ಬೆಳ್ತಂಗಡಿಯ ಉಜಿರೆಯಲ್ಲಿರುವಂತಹ ಮೋಹನ್ ಶೆಟ್ಟಿ ನಿವಾಸ ತಿಮ್ರೋಡಿ ಅವರ ಸಹೋದರ ಅಣ್ಣ ಅವರ ನಿವಾಸದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಶೋಧ ನಡೆಸ್ತಾ ಇದ್ದಾರೆ. ತಿಮ್ರೋಡಿ ಮನೆ ಬಳಿ ಇರುವಂತಹ ಮೋಹನ್ ನಿವಾಸ, ಮೋಹನ್ ಶೆಟ್ಟಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ತಲಾಶ್ ಮುಂದುವರೆಸಿದ್ದಾರೆ. ಈಗಾಗಲೇ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿರುವಂತಹ ಅಧಿಕಾರಿಗಳು ಪ್ರತಿನಿತ್ಯವೂ ತನಿಖೆ ಮಾಡ್ತಾ ಇದ್ದಾರೆ. ತಡರಾತ್ರಿವರೆಗೂ ತನಿಖೆ ನಡೀತಾ ಇರೋದು. ಸದ್ಯ ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧಾರದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿದ್ದೇ ಆಶ್ರಯ ಪಡ್ಕೊಂಡಿದೆ. ಅವರ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸದಲ್ಲೂ ಇದ್ದೆ ಅಂತ ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹೀಗಾಗಿ ಚಿನ್ನಯ್ಯನ ಸ್ಟೇಟ್ಮೆಂಟ್ ಆಧಾರದಲ್ಲೇ ಈಗ ಸರ್ಚ್ ವಾರೆಂಟ್ ಪಡ್ಕೊಂಡು ಬಂದಿರುವಂತಹ ಎಸ್ಐಟಿ ಟೀಮ್ ಈಗ ತಿಮ್ರೋಡಿ ಅವರ ಮನೆ, ಮತ್ತೊಂದು ಕಡೆ ಮೋಹನ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಈ ತಲಾಶ್ ಮಾಡುವಾಗ ಏನೇನು ಸಿಗಬಹುದು, ಇಲ್ಲೇನು ನಡೀತಾ ಇರೋದು, ಇಡಿ ಅಧಿಕಾರಿಗಳು ಬಂದು ಭ್ರಷ್ಟ ಅಧಿಕಾರಿಗಳನ್ನ ರೇಡ್ ಮಾಡ್ತಾರಲ್ಲ ಆ ರೀತಿ ಅಲ್ಲ, ಚಿನ್ನಾಭರಣನೋ ಅಥವಾ ಸೈಟೋ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲ. ಇಲ್ಲಿ ಚಿನ್ನಯ್ಯ ಉಳಿದುಕೊಂಡಿದ್ದ ಅನ್ನೋದಕ್ಕೆ ಬೇಕಾಗಿರುವಂಥ ಸಾಕ್ಷ್ಯಗಳು, ಜೊತೆಗೆ ಈ ಟೀಮ್ ಏನಿದೆ ಆತ ಹೇಳಿರೋ ಪ್ರಕಾರ ನಾನು ಬರೀ ಪಾತ್ರಧಾರಿ ಆಗಿದ್ದೆ, ನನಗೆ ದುಡ್ಡು ಕೊಟ್ಟು ಇವರೆಲ್ಲ ಮಾಡಿಸ್ತಾ ಇದ್ರು, ಸೂತ್ರಧಾರಿಗಳು ತುಂಬ ಜನ ಇದ್ದಾರೆ ಅಂತ ಹೇಳಿದ್ನಲ್ಲ, ಆ ಸೂತ್ರಧಾರಿಗಳು ಯಾವ್ಯಾವಾಗ ಇಲ್ಲಿ ಬಂದು ಮೀಟಿಂಗ್ ಮಾಡ್ತಾ ಇದ್ರು, ಏನು ಬ್ರೈನ್ ವಾಶ್ ಮಾಡ್ತಾ ಇದ್ರು, ಈತನಿಗೆ ಏನು ಹೇಳ್ಕೊಡ್ತಾ ಇದ್ರು, ನೆಕ್ಸ್ಟ್ ಏನು, ಅದ್ರ ಸ್ಟೆಪ್ ಬಗ್ಗೆ ಹೇಗೆ ಚರ್ಚೆ ಮಾಡ್ತಾ ಇದ್ರು, ಹಣ ಕೊಡೋದು ಹಣ ಇಸ್ಕೊಳ್ಳೋದು ಇದೆಲ್ಲವೂ ಕೂಡ ಯಾರ ಮನೆಯಲ್ಲಿ ನಡೀತಾ ಇತ್ತು. ಒಂದು ಮೋಹನ್ ಕುಮಾರ್ ಶೆಟ್ಟಿ, ಅದು ತಿಮ್ರೋಡಿ ಅವರ ಅಣ್ಣ, ಇವರಿಬ್ಬರು ಮನೆಯೂ ಕೂಡ ಅಕ್ಕಪಕ್ಕದಲ್ಲೇ ಇರುವಂಥದ್ದು, ವಾಕಬಲ್ ಡಿಸ್ಟೆನ್ಸು. ಅಲ್ಲಿ ಈಗ ಎರಡೂ ಕಡೆನೂ ಎಸ್ಐಟಿ ಟೀಮ್ ತಲಾಶ್ ನಡೆಸ್ತಾ ಇದೆ. ಏನಾದರೂ ಚಿನ್ನಯ್ಯನ ಬ್ಯಾಗ್, ಬಟ್ಟೆ, ಆತನಿಗೆ ಸಂಬಂಧಪಟ್ಟ ವಸ್ತುಗಳು ಸಿಗುತ್ತಾ ಅಂತ. ಆತ ಹೇಳಿರೋದೆಲ್ಲವೂ ನಿಜ ಅಂತನೂ ಅಲ್ಲ, ಆತ ಹೇಳಿರೋದೆಲ್ಲವೂ ಸುಳ್ಳು ಅಂತಾನೂ ಇಲ್ಲ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕಾರ್ಯಾಚರಣೆ, ಶೋಧ ಕಾರ್ಯ, ತನಿಖೆ ಮಾಡಲೇಬೇಕಾಗತ್ತೆ. ಅದರ ಒಂದು ಭಾಗವೇ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಶೋಧ ಕಾರ್ಯ, ಹಾಗೂ ತಿಮ್ರೋಡಿ ಅವರ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸದಲ್ಲೂ ಕೂಡ ತಲಾಶ್ ಮುಂದುವರೆದಿದೆ. ಈತನ ತನಿಖೆಯ ಸಂದರ್ಭದಲ್ಲಿ ಚಿನ್ನಯ್ಯ ಏನಿದ್ದಾನೆ, ತಿಮ್ರೋಡಿ ಅವರ ಬಗ್ಗೆ ಹೇಳಿದ್ದಾನೆ, ಅವರ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಅವರ ಬಗ್ಗೆ ಹೇಳಿದ್ದಾನೆ, ಯೂಟ್ಯೂಬರ್ ಸಮೀರ್ MD ಬಗ್ಗೆ ಹೇಳಿದ್ದಾನೆ, ಮಟ್ಟಣ್ಣನವರ ಬಗ್ಗೆ ಹೇಳಿದ್ದಾನೆ, ಅನೇಕ ಹೆಸರನ್ನ ಹೇಳಿದ್ದಾನೆ. ಅವರೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸ್ತಾನೆ ಇದ್ದಾರೆ ಅಧಿಕಾರಿಗಳು.